ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಕ್ಕಳಿಗೆಲ್ಲ ಆಫ್ ಡೇ ಇತ್ತು. ಸ್ವಲ್ಪ ಕಲರ್ ಡ್ರೆಸ್ ಹೇಳಿದರು ಸ್ಕೂಲಲ್ಲೆಲ್ಲ. ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಿದೆ ಅಲ್ಲ ಇವತ್ತು ಒಂದು ಲಾಸ್ಟ್ ಡೇ ಕ್ಲಾಸು. ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು. ಕ್ರಿಸ್ಮಸ್ ಅಂತ ಅಲ್ಲ, ಹಾಲಿಡೇ ಸಿಗುತ್ತಲ್ವ ಅಂತ ತುಂಬ ಹ್ಯಾಪಿಯಾಗಿದ್ದರು. ಹಾಗೆ ಸೆಲೆಬ್ರೇಷನ್ ಇರುತ್ತಲ್ಲ ಕ್ರಿಸ್ಮಸ್ಸಲ್ಲಿ, ಗಿಫ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು. ಲಾಸ್ಟ್ ಡೇ ಫಾರ್ ಕ್ರಿಸ್ಮಸ್ 15 ಡೇಸ್ ಲೀವ್ ಕೊಟ್ಟಿರ್ತಾರಲ್ವ, ಸೊ ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದರು. ಹಾಗೆ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡಿದೆ. ಒಂದು ವಿಡಿಯೋ ಮಾಡಿಕೊಂಡೆ ಏನೇನು ಅರೇಂಜ್ಮೆಂಟ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನಮ್ಮ ಚಾನಲ್ ಆಲ್ರೆಡಿ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ದ ವೇ ಒಂದು ರಾಜಸ್ಥಾನಿ ಮೇಳ ಅಂತ ಹಾಕ್ಕೊಂಡಿದ್ರು. ನಮ್ಮ ಹಸ್ಬೆಂಡ್ ಹೇಳಿದ್ರು ಆನ್ ದ ವೇ ಹೋಗ್ಬೇಕಾದ್ರೆ ಸಿಗುತ್ತೆ, ಹೋಗೋಣ ಅಂತ ಹೇಳಿದರು. ಬಟ್ ಆ ರೂಟು ಈ ರೂಟು ಸ್ವಲ್ಪ ಚೇಂಜ್ ಇತ್ತು. ಸೊ ಇದು ಸ್ವಲ್ಪ ಮಾರ್ನಿಂಗ್ ಬೆಳಗ್ಗೆ ಆಗಿರೋದ್ರಿಂದ ಮಧ್ಯಾಹ್ನದ್ದು ನಾವು ಆಫ್ ಟೈಮ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಕಳು ಮತ್ತೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ನೋಡ್ತಾ ಇರ್ಬೋದು ಎಷ್ಟು ಅಪಾರ್ಟ್ಮೆಂಟ್ ಇದೆ ಅಪ್ಪ. ನಮ್ಮ ಬೆಂಗಳೂರಲ್ಲಂತೂ ಮನೆಗಳು ಇಂಡಿವಿಜುವಲ್ ಹೌಸಸ್ಗಳೇ ತುಂಬ ಕಡಿಮೆ, ಬರೀ ಅಪಾರ್ಟ್ಮೆಂಟು ಮಾಲ್ಗಳ ಇದೆ ತುಂಬ ಜಾಸ್ತಿ ಆಗೋಗಿದೆ. ಎಲ್ಲಿ ನೋಡಿದ್ರು ಅದೇ ಇದು ಒಂದು ಏನೋ ಒಂದು 5 ಫ್ಲೋರ್ 6 ಫ್ಲೋರ್ ಆದರೆ ಪರವಾಗಿಲ್ಲ. ಈಗಂತೂ 25-30 ಫ್ಲೋರಷ್ಟು ಬಿಲ್ಡಿಂಗ್ಗಳು ಒಂದ್ರ ಮೇಲೊಂದು ಕಟ್ಟಿರ್ತಾರೆ. ಸೊ ಅದನ್ನು ನೋಡ್ತಾ ಇದ್ರೇ ಭಯ ಆಗುತ್ತಪ್ಪ. ಅಷ್ಟು ಹೇಗೆ ಅಷ್ಟು ಹೈಟಲ್ಲಿ ಮನೆಗಳನ್ನ ಇದು ಮಾಡ್ತಾರೆ, ಹೋಗೋದು ಹೇಗೆ, ನೋಡೋಕ್ಕೆ ನಮಗೆ ಭಯ ಆಗುತ್ತೆ. ಮತ್ತು ಅದರಲ್ಲೆಲ್ಲ ವಾಸ ಆಗಿರೋರೆಲ್ಲ ಹೇಗಿರ್ತಾರಪ್ಪ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ನಾವಿವಾಗ ಹೋಗ್ತಾ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ನಲ್ಲಿ ಒಂದು ಮೇಳ ಹಾಕ್ಕೊಂಡಿದ್ರಂತೆ. ಸೊ ಹೋಗೋಣ ಒಂದು ವಿಸಿಟ್ ಮಾಡಿಕೊಂಡು, ಸೊ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿವಸ ಆಗಿತ್ತು ಎಲ್ಲೂ ಹೋಗಿರಲಿಲ್ಲ ದೇವಸ್ಥಾನಗಳಿಗೆ ಅಂತ. ಸೊ ಹೋಗ್ತಾ ಅಂದರೆ ಇದು ಸರ್ಕಲ್ ಸಿಗುತ್ತೆ ನಮಗೆ. ಫೇಸ್ 2 ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ನಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ನಾವೀಗ ನೋಡ್ತಾ ಇರೋದು ಇದೇ ಬಂದು ರಾಜಸ್ಥಾನಿ ಕ್ರಾಫ್ಟ್ ಆ್ಯಂಡ್ ಮೇಳ ಅಂತ ಹಾಕ್ಕೊಂಡಿದ್ರು. ನೋಡೋಣ ಏನೇನು ಇರುತ್ತೆ ಅಂತ ಹೋದೆ. ನಾರ್ಮಲಾಗಿ ಪಿಂಗಾಣಿಲೆಲ್ಲ ಯೂಸ್ ಮಾಡೋದು ಬೌಲ್ಸ್ಗಳು, ಮತ್ತು ಉಪ್ಪಿನಕಾಯಿ ಇದು ಜಾಡಿಗಳು ಯೂಸ್ ಮಾಡೋದು ಎಲ್ಲ ಏನೇನು ವೆರೈಟೀಸ್ ಆಫ್ ಇತ್ತು. ಮತ್ತು ಪಾಟ್ಗಳು ಬೌಲ್ಗಳು ಎಲ್ಲ ಪ್ರತಿಯೊಂದು ಇತ್ತು. ಬಟ್ ನಾನು ಈ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಈಗ 1-2 ಮೇನ್ ಬೇಕಾಗಿರೋ ಮಾತ್ರ ಇಟ್ಕೊಂಡಿದ್ದೀನಲ್ವ. ಸೊ ಇದೆಲ್ಲ ಆಯಿತು. ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಹೊರಗಡೆ ಶೋ ಪೀಸ್ ಇಡೋ ಅಂಥದ್ದೆಲ್ಲ ಇತ್ತು. ರಾಜಸ್ಥಾನಿ ಮೇಳ ಯಾವ ಥರ ಇರುತ್ತೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಮುಂಚೆ ಎಲ್ಲ ನಾರ್ಮಲ್ ಮೇಳಗಳೆಲ್ಲ ಹೋಗಿದ್ದೀವಿ. ಅಲ್ಲಿ ಜಾಸ್ತಿ ಜ್ಯುವೆಲ್ರಿಗಳು ಬೇರೆ ಬೇರೆ ರೀತಿಯ ಸ್ಟೋನ್ಸು ಪರ್ಲ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ಜ್ಯುವೆಲ್ರಿಗಳು ಮಾಡಿರೋ ಅಂಥದ್ದು ಮೇಳಗಳಿಗೆಲ್ಲ ಹೋಗಿದ್ದೀನಿ. ಸ್ಯಾರೀಸ್ಗಳು, ಫ್ಯಾನ್ಸಿ ಸ್ಯಾರಿ ಅವೆಲ್ಲ ಇತ್ತು. ಬಟ್ ಇದು ಒಂದು ರಾಜಸ್ಥಾನಿಯ ಒಂದು ಥೀಮ್ನಲ್ಲಿ ಇದೊಂದು ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೆ. ಡಬಲ್ ಕಾಟ್ ಅಂತಲೇ ಹೇಳ್ಬೋದು. ಇದು ಹ್ಯಾಂಡ್ ಮೇಡಲ್ಲಿ ಮಾಡಿರೋದು. ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು, 3,500 ಅಂತ. ಸೊ ಡಿಸ್ಕೌಂಟ್ ಏನಾರು ಇದೆಯಾ ಅಂತ ಕೇಳಿದ್ವಿ. ಇಲ್ಲ ಡಿಸ್ಕೌಂಟ್ ಎಲ್ಲ ಏನಿಲ್ಲ, ಅಷ್ಟೇ ಪ್ರೈಸ್ ಇರುತ್ತೆ, ರಾಜಸ್ಥಾನದಲ್ವಾ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳಿದ್ರು. ಸೊ ನಾವು ಹಾಗೆ ಸಿಂಪಲಾಗಿ ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಬಂದಲ್ವ, ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಅವ್ರದ್ದು ರಾಜಸ್ಥಾನಿ ಸ್ಟೈಲಲ್ಲಿ ಕಾಟನ್ ಬೇಸ್ಡ್ ಏನೇನು ಬರುತ್ತೆ, ಡ್ರೆಸ್ಸಸ್ ಪೀಸಸ್ಗಳಾಗಿರ್ಬೋದು, ಡ್ರೆಸ್ಗಳು ಕುರ್ತಾಗಳು ಎಲ್ಲ ಅವರು ಶೋಕೇಸ್ ಮಾಡಿದರು. ಹಾಗೆ ಒಂದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ಜಯನಗರದಲ್ಲಿ ನಾನು ಆಲ್ಮೋಸ್ಟ್ ತುಂಬ ಡ್ರೆಸ್ಸಸ್ಗಳೆಲ್ಲ ಎಲ್ಲಿ ಅವೈಲೇಬಲ್ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಹಾಗೆ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ವಲ್ಲ. ಸೊ ಇಲ್ಲೇ ನಾವು ಅದೇನು ತೊಗೊಳಕ್ಕೆಲ್ಲ ಹೋಗಿಲ್ಲ ಡ್ರೆಸ್ಸಸ್ಗಳೆಲ್ಲ. ಬಟ್ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿತ್ತು. ಮೆಟೀರಿಯಲ್ ಆಗಿರ್ಬೋದು ಕಾಟನ್ನು ವಿತ್ ಸಿಂಥೆಟಿಕ್ ಮಿಕ್ಸ್ ಇದೆ. ಕಲರ್ ಶೇಡ್ ಏನು ಆಗಲ್ಲ ಅಂತ ಹೇಳಿದ್ರು. ಸೊ ಆದ್ರೂ ನೋಡಿದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ಸೊ ಇದು ಬಂದ್ಬಿಟ್ಟು ವೆಟ್ಟದು ಕ್ಲಾತು ವೈಪ್ ಮಾಡೋದು, ಮ್ಯಾಜಿಕ್ ಟವಲ್ಲು, ವಾಟರೆಲ್ಲ ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಎಲ್ಲ ಅವರು ತೋರಿಸ್ತಾಯಿದ್ರು. ಸೊ ಅದನ್ನೊಂದು ಹಂಗೆ ತೊಗೊಂಡು ಮುಂದೆ ನೈಟೀಸ್ಗಳೆಲ್ಲ ಇತ್ತು. ಚೆನ್ನಾಗಿತ್ತು, ಕ್ವಾಲಿಟೀಸುಗಳು ತುಂಬ ಚೆನ್ನಾಗಿತ್ತು. ಬಟ್ ಕಲರ್ ಶೇಡ್ ಏನು ಹೋಗಲ್ಲ ಅಂತ ಹೇಳಿದ್ರು. ಬಟ್ ಇದು ಒಂದು ಮಂತ್ಲಿ ಒನ್ಸು ಅಲ್ಲಿ ಬೇರೆ ಬೇರೆ ಕಡೆ ನಮ್ಮ ಬೆಂಗಳೂರಲ್ಲೇ ಸುಮಾರು ಕಡೆ ಹಾಕ್ತಾನೇ ಇರ್ತಾರಂತೆ ಈ ಥರ ಮೇಳಗಳು. ಇವಾಗ ಎಲೆಕ್ಟ್ರಾನಿಕ್ ಸಿಟಿಲಿ ಹಾಕ್ಕೊಂಡಿದ್ದಾರೆ.
28ವರೆಗೂ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹಾಕ್ಕೊಳ್ತೀವಿ. ನೆಕ್ಸ್ಟು ಸರ್ಜಾಪುರ ಶಿಫ್ಟು. ಹೀಗೆ ಒಂದೊಂದು ಮಂತು ಒಂದೊಂದು ಕಡೆ ಎಲ್ಲಿ ಜಾಗ ತುಂಬ ಅವ್ರಿಗೆ ಸ್ಪೇಸಿಯಸ್ ಆಗಿ ಸಿಗುತ್ತೆ ಈ ಥರ ಮೇಳ ಮಾಡೋದಕ್ಕೆ, ಅಲ್ಲಿ ಈ ಥರ ಮೇಳಗಳೆಲ್ಲ ಹಾಕ್ಕೊಳ್ತಾರೆ. ಸೊ ನೈಟೀಸ್ಗಳು ಅಷ್ಟೇ ಒಂದೊಂದು ಪ್ರೈಸ್ ಬಂದ್ಬಿಟ್ಟು 450 ರುಪೀಸ್ ಇತ್ತು. ಯಾವ ಥರ ತೊಗೊಂಡ್ರು 450. ಇಲ್ಲಿ ನಾನಿವಾಗ ನೋಡ್ತಾ ಇದ್ದೀನಲ್ಲ ಇದು 450 ಹೇಳಿದ್ರು. ಇನ್ನು ಸ್ವಲ್ಪ ಮುಂದೆ ಇವೆಲ್ಲ ಇನ್ನೂ ಜಾಸ್ತಿ ಹೇಳಿದ್ರು, 650 550 ಆ ಥರ ಎಲ್ಲ ರೇಂಜಲ್ಲಿತ್ತು. ನಾವೇನಷ್ಟೇ ನೀವು ನೈಟೀಸ್ ಎಲ್ಲ ಯೂಸ್ ಮಾಡಲ್ಲ, ಯಾವಾಗ ಒನ್ ಟೈಮ್ ಯೂಸ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಮುಂದೆ ಬಂದೆ. ಸೊ ಇದು ನೋಡ್ತಾ ಇರ್ಬೋದು ಡ್ರೆಸ್ ಮೆಟೀರಿಯಲ್ಲು. ಇವಾಗಂತೂ ಡ್ರೆಸ್ ಮೆಟೀರಿಯಲ್ ಸ್ಟಿಚಿಂಗ್ ಮಾಡಿಸೋದೇ ಇವಾಗ ಕಷ್ಟ ಆಗಿದೆ. ಎಲ್ಲ ಸ್ವಲ್ಪ ರೆಡಿಮೇಡ್ ಸಿಗೋದ್ರಿಂದ ಜಾಸ್ತಿ ಸ್ಟಿಚಿಂಗ್ ಎಲ್ಲ ಏನು ಮಾಡಿಸೋದಿಲ್ಲ. ಸೊ ಕ್ಲಾತು ತುಂಬ ಚೆನ್ನಾಗಿತ್ತು, ಒಂದು ಪ್ಯಾಟರ್ನ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋನ. ಸೊ ಪ್ರೈಸ್ ಎಷ್ಟಿರ್ಬೋದು, ಓಕೆ ಒಂದು 1.5 ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಅವ್ರು ಅರೌಂಡು 1800 ಅಂತ ಹೇಳಿದ್ರು. ಸೊ ಡಿಸ್ಕೌಂಟ್ ಏನಾರು ಇದೆಯಾ ಅಂದೆ, ಇಲ್ಲ ಡಿಸ್ಕೌಂಟ್ ಎಲ್ಲ ಏನಿಲ್ಲ, ಇದು ಫಿಕ್ಸ್ಡ್ ಪ್ರೈಸು. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 2 ಲೈನಿಂಗ್ ಕ್ಲಾತ್ ಬರುತ್ತೆ. ಬಟ್ಟೆನೂ ತುಂಬ ಚೆನ್ನಾಗಿತ್ತು, ಒಂದು ಪ್ಯಾಟರ್ನಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಓಪನ್ ಮಾಡಿ ಕೂಡ ತೋರಿಸಿದ್ರು. 1800 ಅಂತ ಹೇಳಿದ್ರು. ಸೊ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಇನ್ನು ಸ್ಟಿಚ್ಚಿಂಗೇನು ಅರೌಂಡ್ ಇದಕ್ಕೆ ಕಡಿಮೆ ಅಂದ್ರೂ 500 ಎಬೋನೇ ತೊಗೊಳ್ತಾರೆ, ಏನು ಕಡಿಮೆ. ಇವಾಗಂತೂ ಟೈಲರಿಂಗ್ ಅಂತೂ ದುಬಾರಿ ಆಗಿದೆ ಸ್ಟಿಚ್ಚಿಂಗು. ಸೊ ಅದಕ್ಕೋಸ್ಕರನೇ ಆಬ್ವಿಯಸ್ಲಿ ಹೆಣ್ಮಕ್ಳುಗಳು ಇವಾಗೆಲ್ಲ ಜಾಸ್ತಿ ಟಾಪ್ಸ್ಗಳಿಗೆ ಮೊರೆ ಹೋಗ್ತಾ ಇದ್ದೀವಲ್ವ. ಡಿಫ್ರೆಂಟ್ ಆಗಿರೋದು ಸ್ಟಿಚ್ಡ್ ಆಗಿರೋದು ಸಿಕ್ಬಿಡುತ್ತೆ. ಅನ್ಸ್ಟಿಚ್ಡ್ ಫ್ಯಾಬ್ರಿಕ್ ಸ್ವಲ್ಪ ಕಡಿಮೆನೇ ಬೈ ಮಾಡೋದು. ತುಂಬ ಅಕೇಶನ್ಸ್ ಯಾವಾಗಾರ ಫಂಕ್ಷನ್ಸ್ ಬೇಕೇ ಬೇಕು ಅಂದಾಗ ಸ್ವಲ್ಪ ಸ್ಟಿಚ್ಚಿಂಗ್ಗೆ ಹೋಗ್ತೀವಿ. ಅದು ಬಿಟ್ಟರೆ ನಾರ್ಮಲ್ಗೆಲ್ಲ ನಾವು ರೆಡಿಮೇಡ್ನೇ ತೊಗೊಳ್ತೀವಿ. ಹಾಗೆ ಇಲ್ಲಿ ಹ್ಯಾಂಡ್ಮೇಡ್ ಸ್ಯಾರೀಸು ಕೂಡ ಅವೈಲೇಬಲ್ ಇತ್ತು. ಹ್ಯಾಂಡ್ಮೇಡಲ್ಲಿ ಮಾಡಿರೋದು, ನೀಡಲಲ್ಲೇ ಕ್ರೋಶದಲ್ಲಿ ಯೂಸ್ ಮಾಡಿ ಸೀರೆಗಳಿಗೆಲ್ಲ ವರ್ಕ್ ಮಾಡಿದರು. ಹಾಗೆ ಒಂದು ಕುರ್ತಾ ತೋರಿಸಿದ್ರು, ಸೆಟ್ಸು, ಅದು ಅಷ್ಟೇ ಕಾಟ್ ಸೆಟ್ಟು. ಅದು ಅರೌಂಡ್ 750 ಹೇಳಿದ್ರು 2ರಿಂದ. ಸೊ ಇದೆಲ್ಲ ಆದಮೇಲೆ ನಮ್ಮ ಲೇಡೀಸ್ ಫೇವ್ರೇಟ್ ಅಂತಲೇ ಹೇಳ್ಬೋದಲ್ವ. ಬ್ಯಾಂಗಲ್ ಯಾರು ತಾನೇ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ. ಹಾಗೆ ಇದು ಜೋಡಿ ಸೆಟ್ ಇತ್ತು. ಸೊ ಕೇಳಿದೆ ಎಷ್ಟು ಅಂತ. ಈ 3 ಪೀಸ್ಗೆ 350 ರುಪೀಸ್ ಅಂತ ಹೇಳಿದ್ರು. ಬಟ್ 2 ಪೀಸ್ ಸೆಟ್ ತೊಗೊಳ್ತೀವಿ ಅಂದರೆ 700 ಅಂತ ಹೇಳಿದ್ರು. 700 ಅಂತ ಹೇಳಿದ್ರು. ಬಟ್ ಒಟ್ಟಿಗೆ ಎಷ್ಟು ಕಡಿಮೆ ಆಗಲ್ವಾ ಅಂತ ಹೇಳಿದಾಗ ಒಂದು 50 ರುಪೀಸ್ ಕಡಿಮೆ ಕೊಡಿ ಅಂತ ಹೇಳಿದ್ರು. ಸೊ ಇದಾದಮೇಲೆ ನನಗೇನು ಬ್ಯಾಂಗಲ್ಸ್ ತುಂಬ ಇತ್ತು, ನಾನೇನು ತೊಗೊಳಕ್ಕೆ ಹೋಗಿಲ್ಲ. ಖುಷಿ ನೋಡ್ತೀನಿ ಒಂದೆರಡು ಬ್ಯಾಂಗಲು, ಸಿಂಗಲ್ ಬ್ಯಾಂಗಲ್ ಹಾಕ್ಕೊಳ್ಳೋಕ್ಕೆ ಒಂದು ಟ್ರೆಡಿಷ್ನಲ್ ಪ್ಯಾಟ್ರನ್ ಆಗಿರ್ಬೋದು ಹಾಕ್ಕೊಳ್ಳೋಕ್ಕಿರಲಿ ಅಂತ ನೋಡ್ತಾ ಇದ್ಲು. ಸನ್ನಿಧಿ ಏನು ಬೇಡ ಅಂದರು, ನನಗೆ ಸೈಜ್ ಸಿಕ್ಕಿಲ್ಲ ಅವಳಿಗೆ. ಸೊ ಅವಳೇನು ಬೇಡ ಅಂದ್ಲು, ಇವಳಿಗೆ ಸಿಕ್ಕರೆ ತೊಗೊಳ್ಳೋಣ ಅಂತ ಅವಳು ಸೈಜ್ ನೋಡ್ತಾ ಇದ್ಲು. ಸೊ ಬ್ಯಾಂಗಲ್ ಅಂತೂ ಒಂದೊಂದು ಒಂಥರ ಪ್ಯಾಟ್ರನ್ ಆಗಿತ್ತು. ನಮ್ಮ ಸ್ಟೈಲ ಬರೀ ನಾವು ಬ್ಯಾಂಗಲ್ ಸ್ವಲ್ಪ ಗಾಜಿನ ಬಳೆ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಕರ್ನಾಟಕದಲ್ಲಿ, ಅಂದರೆ ಸ್ವಲ್ಪ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಅಲ್ವಾ. ಗಾಜಿನ ಬಳೆಗೆ ಒಂದು ಪ್ರಾಮುಖ್ಯತೆ ಕೊಡ್ತೀವಲ್ವ. ಸೊ ಇದು ಮಕ್ಕಳಿಗೆ ಯೂಸ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳಿಗೆ ಸೈಜ್ ಸಿಕ್ಕರೆ ನೋಡಿ ಅಂತ. ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ಒಂದು 10 ಡಿಸೈನ್ಸ್ ಥರ ಕೊಟ್ಬಿಟ್ರು. ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ಲು ಇದಿರಲಿ ಅಂತ. ಅಲ್ಲೊಂದು 4-5 ಪ್ಯಾಟರ್ನ್ ಕೊಟ್ಟಮೇಲೆ ಅದನ್ನು ಎಕ್ಸ್ಚೇಂಜ್ ಮಾಡಿದ್ಲು. ಸೊ ನನಗೆ ಇದನ್ನು ಎತ್ಕೊಂಡ್ಲಿ ಚೆನ್ನಾಗಿದೆ ಅಂತ. ಬಟ್ ಇದಕ್ಕೆ ಹೋಲಿಸಿದ್ರೆ ನಂಗೆ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನೇನಿದು ಅಷ್ಟು ಇಷ್ಟ ಆಗಿಲ್ಲಪ್ಪ. ಅಂದರೆ ಒಂಥರ ಡಿಸೈನ್ಸ್ ಎಲ್ಲ ತುಂಬ ಅಕ್ವರ್ಡಾಗಿ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿದೆ, ಅಷ್ಟು ನೀಟಾಗಿ ಡಿಸೈನ್ಸ್ ಕಾಣ್ತಾ ಇಲ್ಲ ಅಂತ ಹೇಳಿದೆ. ಸೊ ಅವಳು ಇಷ್ಟಪಟ್ಟಿದ್ಲು. ಸರಿ ನೋಡು ಹಾಕ್ಕೊಂಡು ಅಂದೆ. ಸ್ವಲ್ಪ ದೊಡ್ಡ ಸೈಜ್ ಆಯಿತು, ಸ್ವಲ್ಪ ಚಿಕ್ಕ ಸೈಜ್ ತೊಗೊಳ್ಳು ನೋಡೋಣ ಅಂತ ಹೇಳಿದ್ವಿ. ಸೊ ಚಿಕ್ಕ ಸೈಜ್ ಅದರಲ್ಲಿ ಸೈಜ್ ಇರಲಿಲ್ಲ. ಸೊ ಫಸ್ಟ್ ಯಾವುದವಳು ಸೆಲೆಕ್ಟ್ ಮಾಡ್ಕೊಂಡಿದ್ಲು ಅವಳು ಸನ್ನಿಧಿ ಸೈಜೇ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಸನ್ನಿಧಿಗೆ ಹಾಕಿ ನೋಡಿದ್ಲು. ಸೊ ನಾನೀಗ ಸ್ವಲ್ಪ ದೊಡ್ಡದಾಯ್ತಲ್ವಪ್ಪ ಅಂತೇಳ್ಬಿಟ್ಟು ಫಸ್ಟ್ ಅವಳು ಸೆಲೆಕ್ಟ್ ಮಾಡಿ ಇಟ್ಟಿದ್ಲಲ್ವ. ಸೊ ಅದನ್ನೇ ನೋಡಪ್ಪ ಆಗುತ್ತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ತಕ್ಕೊಟ್ಟೆ. ಈ ಥರ ಮೇಳಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮದು ಸಂಸ್ಕೃತಿ ಬಿಟ್ಟು ಬೇರೆ ಬೇರೆ ಈ ಥರ ರಾಜಸ್ಥಾನಿ ಸ್ಟೈಲ್ಸ್ ಆಗಿರ್ಬೋದು, ಬ್ಯಾಂಗಲ್ಗಳು ಅಷ್ಟೇ ಒಂದೊಂದು ಒಂದೊಂದು ಥರ ಪ್ಯಾಟರ್ನ್ ಆಗಿತ್ತಪ್ಪ. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಸುಮಾರು ಬ್ಯಾಂಗಲ್ ಇದ್ರ ಹತ್ರನೇ ಸುಮಾರು ಅರ್ಧ ಗಂಟೆ ನಿಂತ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಪ್ಯಾಟರ್ನ್ಗಳೆಲ್ಲ. ನಾವು ಆದಷ್ಟು ಯಾವಾಗಲೂ ಗಾಜಿನ ಬಳೆನೇ ಜಾಸ್ತಿ ಯೂಸ್ ಮಾಡೋದು. ಫಂಕ್ಷನ್ಗಳಿಗೆ ಮಾತ್ರ ನಾನು ಸ್ವಲ್ಪ ಸೆಟ್ಸು ಅಂಥ ಕಲರ್ ಮ್ಯಾಚಿಂಗ್ಗಳು ತೊಗೊಳ್ತೀನಿ. ಅದು ಬಿಟ್ಟರೆ ನಾರ್ಮಲಾಗಿ ಗಾಜಿನ ಬಳೆನೇ ಯೂಸ್ ಮಾಡೋದು. ಯಾವತ್ತೂ ಹೆಣ್ಮಕ್ಳಿಗೆ ಗಾಜಿನ ಬಳೆ ನಾವು
ಮನೇಲಿದ್ದಾಗ ಅದ್ರ ಸೌಂಡ್ ಏನು ಬರುತ್ತಲ್ಲ ಅದ್ರ ಶಬ್ದ ತುಂಬ ಇಂಪಾಗಿರುತ್ತೆ, ಅದ್ರ ವೈಬ್ರೇಷನ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದೇ ಜಾಸ್ತಿ ಯೂಸ್ ಮಾಡೋದು. ಹೀಗೆ ನೋಡ್ತಾ ಇರ್ಬೋದು, ಇದ್ರಲ್ಲಿ ನೋಡಿ ಇನ್ನೂ 4-5 ಕಲರ್ಸು ಪ್ಯಾಟರ್ನ್ಗಳೆಲ್ಲ ಇತ್ತು. ಸೊ ಫೈನಲಿ ಅದಕ್ಕಿಂತ ಫಸ್ಟ್ ನೋಡಿದ್ದೆ ಚೆನ್ನಾಗಿತ್ತು ಅಂತ ಅದನ್ನೇ ಖುಷಿ ತೊಗೊಂಡ್ಳು. ಇದು ಅಷ್ಟೇ ವೈಟ್ ಪರ್ಲ್ದು ಎಲ್ಲ ಚೆನ್ನಾಗಿತ್ತು, ಹಳ್ಗಳೆಲ್ಲ ಹಾಕಿ ಮಾಡಿದರು ವೈಟ್ ಬೀಡ್ಸು. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬ್ಯಾಂಗಲ್ ಮೇಳ ಚೆನ್ನಾಗಿ ಹಾಕ್ಕೊಂಡಿದ್ರು, ಒಳ್ಳೊಳ್ಳೆ ಪ್ಯಾಟ್ರನಲ್ಲಿತ್ತು ಮೇಳಗಳು. ನಾವೇನು ಬೇಡ ಅಂತ ಅಂದರೂ ಕೂಡ ಬ್ಯಾಂಗಲ್ ನೋಡಿದ ತಕ್ಷಣ ಎಷ್ಟೇ ಇದ್ದರೂ ಸಹ ಏನಾದ್ರು ಒಂದು ಬ್ಯಾಂಗಲ್ ತೊಗೊಳ್ಳೇಬೇಕು ಅಂತ ಅನಿಸುತ್ತೆ. ಹಾಗೆ ಮುಂದೆ ಇನ್ನೂ ಎಷ್ಟೆಷ್ಟು ಬ್ಯಾಂಗಲ್ ಡಿಸೈನ್ಸ್ಗಳಿದೆ ಹಾಗೆ ಎಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸುಮಾರು ಒಂದು 1000 ವೆರೈಟೀಸ್ ಆಫ್ ಬ್ಯಾಂಗಲ್ಸು ಶೇಡ್ಗಳಿತ್ತು. ಸೊ ಇದಾದಮೇಲೆ ಮುಂದೆ ಈಗ ಮಕ್ಕಳಿಗೆ ಕೀಚೆನ್ಸ್ಗಳಾಗಿರ್ಬೋದು ಆ ಥರ ಎಲ್ಲ ಒಂದು ಮೇಳ ಹಾಕ್ಕೊಂಡಿದ್ರು. ಸೊ ಹಾಗೆ ಏನೇನಿದೆಯೋ ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟಾಗಲೇ ನಮ್ಮ ಸನ್ನಿಧಿ ಏನೇನು ಬೇಕು ಅಂತೆಲ್ಲ ಒಂದು ರೌಂಡ್ ಹೋಗಿ ಬಂದಿದ್ಲು. ನಾನು ನಿಧಾನಕ್ಕೆ ಏನೇನಿದೆ ಅಂತ ನೋಡ್ಕೊಂಡು ಬರ್ತಾಯಿದ್ದೆ. ಸೊ ಇದಾದಮೇಲೆ ಇದು ಜ್ಯುವೆಲ್ಸ್ಗಳು ನೆಕ್ಲೆಸ್ ಟೈಪಲ್ಲಿದೆ, ಸ್ವಲ್ಪ ಆ್ಯಂಟಿಕ್ಕಲ್ಲಿ ಇದೆ, ಸ್ವಲ್ಪ ಸಿಲ್ವರಲ್ಲೂ ಇತ್ತು. ಎಲ್ಲನೂ ಯಾವ್ದು ತೊಗೊಂಡ್ರು 250 ರುಪೀಸ್ ಅಂತ ಹೇಳಿದ್ರು. ಸೊ ನೋಡ್ತಾ ಇದ್ವಿ. ಸ್ವಲ್ಪ ಈ ಥರ ಏನು ಸೆಟ್ಸ್ಗಳಿದೆ ಅಲ್ಲ, ಒಬ್ಬೊಬ್ಬರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗೋದಿಲ್ಲ. ನಾನು ಈ ಥರ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಖುಷಿಗೆ ಹೇಳಿದೆ ಬೇಕಿದ್ರೆ ತೊಗೊಳಪ್ಪ ಅಂತ, ಅವಳಿಲ್ಲ, ಅದೇನು ಅವಳು ಅಷ್ಟು ಲೈಕ್ ಮಾಡಲ್ಲ. ಸಾಮಾನ್ಯವಾಗಿ ಯೂಸೇ ಮಾಡೋದಿಲ್ಲ, ಅಕೇಶನ್ಸು ಯಾವ್ದಾರ ಮದುವೆಗಳಲ್ಲಿ ಅಂಥ ಕಡೆ ಮಾತ್ರ ಹಾಕ್ಕೊಳ್ತೀವಲ್ವ. ಹಾಗೆ ತುಂಬ ವೆರೈಟೀಸ್ ಆಫ್ ಇಯರಿಂಗ್ಸ್ಗಳು ಅವೈಲೇಬಲ್ ಇತ್ತು. ಸ್ಟಡ್ಗಳಾಗಿರ್ಬೋದು, ಹ್ಯಾಂಗಿಂಗ್ ಟೈಪಲ್ಲಾಗಿರ್ಬೋದು, ಸ್ಟೋನ್ಸು, ಪರ್ಲು ಎಲ್ಲ ಥರ ಒಂದು ಸ್ವಲ್ಪ ಸಿಲ್ವರ್ ಪ್ಯಾಟರ್ನಲ್ಲೇ ತುಂಬ ಅವೈಲೇಬಲ್ ಇತ್ತು. ಈ ನಾರ್ಮಲಾಗಿ ಕ್ಲಿಪ್ಸು ಮೇಳಗಳಲ್ಲಿ ಎಲ್ಲ ನಾರ್ಮಲಾಗಿ ನಾನು ನೋಡೋದಲ್ಲಿ ಆದಷ್ಟು 90% ಹೆಣ್ಮಕ್ಳಿಗೆ ಜಾಸ್ತಿ ಯೂಸ್ ಆಗೋವಂಥ ಐಟಮ್ಸೇ ಇರುತ್ತೆ. ಏಕೆಂದರೆ ಹೆಣ್ಮಕ್ಳ ಮನಸ್ಸು ಯಾವಾಗ್ಲೂ ಅಲ್ವಾ, ಏನಿದ್ರು ಏನಾರು ಹೊಸ್ದಾಗಿ ನೋಡಿದ್ರೆ ತೊಗೊಳ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದಿದ್ರೂ ಕೂಡ ಇನ್ನೊಂದು ಟ್ರೈ ಮಾಡೋಣ, ಇನ್ನೊಂದು ಹೊಸದು ತೊಗೊಳ್ಳೋಣ, ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಅದಕ್ಕೆ ನಾವು ಎಲ್ಲೇ ಹೋಗಲಿ ನೋಡಿ ಹೆಣ್ಮಕ್ಳಿಗೆ ಜಾಸ್ತಿ ಕಲೆಕ್ಷನ್ಸ್ ಎಲ್ಲೋದ್ರೂ ಸಿಗುತ್ತೆ. ಸೊ ಇದು ಹ್ಯಾಂಡ್ಗೆ ಹಾಕೋದು ಬ್ರೇಸ್ಲೆಟ್ ಟೈಪ್ ಎಲ್ಲ ಇತ್ತು. ಕ್ಲಿಪ್ಸ್ಗಳು, ಸ್ಟೋನ್ಸ್ ಕ್ಲಿಪ್ಗಳು ಎಲ್ಲ ಅವೈಲೇಬಲ್ ಇತ್ತು. ನೋಡೋಕ್ಕೂ ಚೆನ್ನಾಗಿತ್ತು. ಹಾಗೆ ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಹೋದಾಗ ಮಧ್ಯಾಹ್ನ ಆಗಿದ್ದರಿಂದ ಅರೌಂಡು 3 ಆಗಿತ್ತು ಅನಿಸುತ್ತೆ. ಸ್ವಲ್ಪ ಯಾರೂ ಅಷ್ಟು ಏನು ಜನ ಬಂದಿರಲಿಲ್ಲ. ಆಫ್ಟರ್ 5 ಆದರೆ ಸ್ವಲ್ಪ ಜಾಬ್ ಹೋಗೋರೆಲ್ಲ, ಇದು ವೀಕ್ ಡೇಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಅಷ್ಟೇನು ರಶ್ ಇರಲಿಲ್ಲ. ಆರಾಮಾಗಿ ಹೋದ್ವಿ, ನೋಡ್ಕೊಂಡ್ವಿ, ಏನು ಇಷ್ಟ ಆಗುತ್ತೋ ನೋಡಿಕೊಂಡು ಹಾಗೆ ಎಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಟ್ಸ್ಗಳು ಅಷ್ಟೇ ಎಲ್ಲ ಬೇರೆ ಬೇರೆ ವೆರೈಟೀಸ್ ಮ್ಯಾಟ್ಗಳೆಲ್ಲ ಇತ್ತು ಅವೈಲೇಬಲ್. ಹಾಗೆ ಅದನ್ನೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಆಲ್ರೆಡಿ ನೋಡ್ಬೋದು, ಈಗ ವಾಲ್ ಅಂಗಿಗಳೆಲ್ಲ ತುಂಬ ಪ್ಯಾಟರ್ನ್ಗಳು ಬಂದಿದೆ ಇವಾಗ. ಈ ಥರ ಮೇಳಗಳಲ್ಲಿ ಜಾಸ್ತಿ ಹಾಕ್ಕೊಂಡಿರ್ತಾರೆ. ನನಗೂ ತುಂಬ ಇಷ್ಟ ಆಯಿತು. ಒಂದೊಂದು ಒಂದೊಂದು ಥರ ಪ್ಯಾಟರ್ನಲ್ಲಿತ್ತು. ಈ ಥರ ವಾಲ್ ಹ್ಯಾಂಗಿಂಗ್ಗಳು ಮೀಶೋದಲ್ಲೂ ಸಹ ಇಷ್ಟೊಂದು ನಾನು ಪ್ಯಾಟರ್ನ್ಗಳು ನೋಡಿದ್ದೀನಿ. ಬಟ್ ಅದು ಇವಾಗ ಡೈರೆಕ್ಟಾಗೇ ನೋಡ್ತಾ ಇದ್ದೀನಿ. ನಾವು ಸರ್ಚ್ ಮಾಡಬೇಕಾರೆಲ್ಲ ಈ ಥರ ಎಲ್ಲ ಸಿಗುತ್ತಲ್ವ. ಒಂದೊಂದು ಫಿನಿಶಿಂಗ್ ಆಗಿರ್ಬೋದು ಎಲ್ಲ ತುಂಬ ಕಲರ್ಫುಲ್ ಆಗಿತ್ತು. ಎಲ್ಲ ಒಂದೇ ಕಡೆ ಹಾಕಿದ್ರಿಂದ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ನೋಡ್ಕೊಂಡ್ವಿ ಏನೇನಿದೆ ಪ್ಯಾಟರ್ನ್ಗಳಾಗಿರ್ಬೋದು. ಕುದುರೆದು ಅದೊಂದು ಲ್ಯಾಂಪಿಂಗ್ ಥರ ಬರುತ್ತೆ ಅರೌಂಡ್. ಅದು ಮೀಶೋದಲ್ಲೂ ನಾನು ಫ್ಲಿಪ್ಕಾರ್ಟಲ್ಲೂ ನೋಡಿದ್ದೆ. ತುಂಬ ಒಂದು 8000 ಏನೋ ಹಾಕ್ಕೊಂಡಿದ್ರು. ಬಟ್ ಇಲ್ಲಿ ನಾನು ಪ್ರೈಸ್ ಕೇಳಬೇಕು ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಪ್ರೈಸ್ ಕೇಳೋಣ ಅಂದರೆ ಅಲ್ಲಿ ಯಾರಿದ್ರದ್ದು ಮಾಡ್ತಾರಲ್ವ ಅಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಸೊ ಇರಲಿ ಬಿಡು ಅಂತ ನಾವೇನೀಗ ಪರ್ಚೇಸಿಂಗ್ ಏನು ಮಾಡ್ತಿಲ್ಲ ಅಲ್ವಾ ಅಂತ ಹೇಳ್ಕೊಂಡು ಸೊ ನೋಡೋಣ ಅಂತ ಹಾಗೆ ಎಲ್ಲನೂ ಒಂದು ಕಲೆಕ್ಷನ್ಸ್ ಇರೋದೆಲ್ಲ ತೊಗೊಂಡೆ. ಇದು ಒಂದು ಎಲ್ಲ ಕಾಟನ್ನಲ್ಲೇ ಇದೆ. ಸ್ವಲ್ಪ ಸಾಫ್ಟ್ ಕಾಟನ್ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಕ್ಲಾತ್ ಥಿಕ್ನೆಸ್ಸಾಗಿ ತುಂಬ ರಫ್ ಆಗಿತ್ತು ಬಟ್ಟೆಗಳೆಲ್ಲ. ನಮಗೆ ಈ ಥರದ್ದು ಜಾಸ್ತಿ ಇಲ್ಲಿ ನಾವು ಬೆಂಗಳೂರಲ್ಲಿ ನೋಡೋದು ಕಡಿಮೆ. ರಾಜಸ್ಥಾನಿ ಟೈಪು ಕಲಂಕಾರಿ ಪ್ಯಾಟರ್ನಲ್ಲೇ ಜಾಸ್ತಿ ಇತ್ತು. ಸ್ವಲ್ಪ ಕಾಟನ್ ಆಗಿರೋದ್ರಿಂದ ಕಾಟನ್ನು ಜಾಸ್ತಿ ನಾನು ತೊಗೊಳ್ಳೋದಿಲ್ಲ, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ಕಲರ್ ಶೇಡಿಂಗ್ ಆಗಿಬಿಡುತ್ತೆ ಸ್ವಲ್ಪ ಅಂದ್ಬಿಟ್ಟು ನಾನು ಅದಷ್ಟು ಲೈಕ್ ಮಾಡಲ್ಲ. ಬಟ್ಟು ಒಳ್ಳೆಯದು ಕಾಟನ್ನು ಜಾಸ್ತಿ ಯೂಸ್ ಮಾಡಿದ್ರೆ. ಸ್ವಲ್ಪ
ಸಿಂಕ್ ಆಗಿಬಿಡುತ್ತಲ್ವ ನಾವು ವಾಷಿಂಗ್ ಎಲ್ಲ ಹಾಕಿದಾಗ. ಸೊ ಡಿಸೈನ್ಗಳು ತುಂಬ ಚೆನ್ನಾಗಿತ್ತು. ಸೊ ಕಾಟನ್ ಅಂತ ನಾನು ಯಾವುದನ್ನು ಅಷ್ಟು ನಾನು ಪರ್ಚೇಸ್ ಎಲ್ಲ ಏನು ಮಾಡೋಕ್ಕೋಗಿಲ್ಲ. ಸೊ ಇದಾದಮೇಲೆ ಮುಂದೆ ಕುಂಕುಮ ಬರಣೆ ಆಗಿರ್ಬೋದು, ಪ್ಲೇಟ್ಸ್ಗಳು, ವಾಲ್ ಹ್ಯಾಂಗಿಂಗ್ಗಳು ಮತ್ತೆಲ್ಲ ಪ್ರತಿಯೊಂದು ಏನೇನು ಪ್ಯಾಟರ್ನ್ಗಳಿದೆ ಎಲ್ಲ ಒಂದೇ ಕಡೆ ಹಾಕ್ಕೊಂಡಿದ್ದು. ರಂಗೋಲಿ ಪ್ಯಾಟರ್ನ್ ಡಿಸೈನ್ಸ್ಗಳು, ವಾಲ್ ಹ್ಯಾಂಗಿಂಗ್ಗಳು, ತೋರಣಗಳು, ಕಲರ್ಫುಲ್ಲು ಬೀಡ್ಸ್ ಥರದ್ದು ಎಲ್ಲ ಪ್ರತಿಯೊಂದು ಒಂದೇ ಕಡೆ ಜೋಡಿಸಿದ್ರಲ್ವ. ಸೊ ನೋಡೋಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿತ್ತು. ಇವಾಗ ಸದ್ಯಕ್ಕೆ ಯಾವುದೇ ಅಕೇಶನ್ಸ್ಗಳು ಸದ್ಯದಲ್ಲಿಲ್ಲ ಅಲ್ವಾ, ಇನ್ನೂ ತುಂಬ ತಿಂಗಳುಗಳೇ ಇದೆ. ನಾವು ಆದಷ್ಟು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೇ ಅಲ್ವಾ ಇಂಥದ್ದೆಲ್ಲ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡೋದು. ಒಂದು ಡೆಕೋರೇಷನ್ಗಾಗಿರ್ಬೋದು, ಒಂದು ಮೈಂಡ್ ಸೆಟ್ ಚೆನ್ನಾಗಿ ಏನೋ ಒಂದು ಮಾಡಬೇಕು, ಒಂದು ಕ್ರಿಯೇಟಿವಿಟಿವ್ ಆಗಿ ಅಂತ ಅಂದಾಗ ನಾವೆಲ್ಲ ಸರ್ಚ್ ಮಾಡ್ತೀವಿ ಏನೇನಲ್ಲಿ ಹೊಸದು ಏನೇನು ಟ್ರೆಂಡಿಂಗಲ್ಲಿ ಬಂದಿರುತ್ತೆ ಅಂತ. ಸೊ ಇವಾಗ ಅದರ ಅವಶ್ಯಕತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ತೋರಣಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ್ದಾಗಿ ಬೈ ಮಾಡ್ಕೊಂಡಿದ್ದೇನೆ. ಇತ್ತಲ್ಲ ಅಂತ ನಾನು ಏನು ಅದನ್ನೆಲ್ಲ ಏನು ತೊಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಹಾಗೆ ನೋಡ್ಕೊಳೋದೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ಈಗ ಹಾಗೆ ನೋಡ್ತಾ ಈಗ ಕ್ಲಿಪ್ಸ್ಗಳು ಮಕ್ಕಳಿಗೆ ನಾನು ಆವಾಗಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ಯಾವುದು ಜಾಸ್ತಿ ಅಟ್ರಾಕ್ಷನ್ ಆಗುತ್ತೋ ಅದೇ ಎಲ್ಲೋದ್ರೂ ಜಾಸ್ತಿ ಇರುತ್ತೆ. ಯಾಕೆಂದರೆ ಜಾಸ್ತಿ ಪರ್ಚೇಸಿಂಗ್ ಹೆಣ್ಮಕ್ಳೇ ಮಾಡೋದು. ಸೊ ಅದಕ್ಕೋಸ್ಕರ ಎಲ್ಲ ಒಂದಲ್ಲ ಒಂದು 2-3 ಅಂಗಡಿಗಳು ಶಾಪ್ಗಳು ಇದೇ ಇತ್ತು ಅವೈಲಬಲು. ಚೈನ್ಗಳು, ಆ್ಯಂಕ್ಲೆಟ್ಗಳು ಆಗಿರ್ಬೋದು, ಸಿಲ್ವರ್ ಪ್ಯಾಟರ್ನಲ್ಲಿ ತುಂಬ ಚೆನ್ನಾಗಿತ್ತು. ಇನ್ವಿಸಿಬಲ್ ಚೈನು ಅಷ್ಟೇ. ಇದು ನಾರ್ಮಲಾಗಿ ಎಲ್ಲ ಕಡೆ 150 ಒಂದೊಂದು ರೇಂಜು ಒಂದೊಂದು ರೀತಿ ಇರುತ್ತೆ. 150, 200, 250 ಆ ರೇಂಜು. ತುಂಬ 3-4 ಥರ ರೇಂಜ್ ಕೂಡ ಅವೈಲಬಲ್ ಇತ್ತು. ಸೊ ಇದು ನಾನು ಲಾಸ್ಟ್ ಜಯನಗರ ಹೋದಾಗಲೇ ನೋಡ್ಕೊಂಡಿದ್ನಲ್ವ, ತೊಗೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಇಷ್ಟಪಟ್ಟು ತೊಗೊಳ್ತಾರೆ ಮಕ್ಳುಗಳು, ಹಾಕ್ಕೊಳ್ಳೋದೇ ಇಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊಳ್ತಾ ಇರ್ತಾರೆ ಅಷ್ಟೇ. ಎಲ್ಲ ನೋಡಿದ್ದೆಲ್ಲ ಹೊಸದೆಲ್ಲ ಪ್ಯಾಟರ್ನ್ ಬೇಕು ಅಂತಾರೆ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಏನೇನು ಡಿಸೈನ್ ಇದೆ ಹಾಗೆ ಎಲ್ಲ ನೋಡ್ಕೊಂಡ್ವಿ. ಸೊ ಆ್ಯಂಟಿಕಲ್ಲೂ ಅಷ್ಟೇ ಸಿಲ್ವರ್ ಪ್ಯಾಟರ್ನಲ್ಲಿ ಜಾಸ್ತಿ ಜ್ಯುವೆಲ್ರಿಗಳು ಅವೈಲಬಲ್ ಇತ್ತು. ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ಗಳು. ಬಟ್ ಸ್ವಲ್ಪ ಇಯರಿಂಗ್ಸ್ಗಳು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. 250 ರುಪೀಸ್ ಅಂತ ಹೇಳಿದ್ರು. ಸೊ ಅದು ವರ್ತ್ ಇಟ್ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಯರಿಂಗ್ಸ್ಗಳೆಲ್ಲ ಏನೂ ತೊಗೊಳಕ್ಕೆ ಹೋಗಿಲ್ಲ. ಸೊ ಹಾಗೆ ಏನಿತ್ತು ಹಾಗೆ ಒಂದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ಸೊ ಇದೆಲ್ಲ ಮುಗಿದ್ರೆ ಏನು ಮುಗಿಯುತ್ತೆ ಇನ್ನೇನು ಅಂತ ಅಂದ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ 4-5 ಸ್ಟಾಲ್ಗಳೆಲ್ಲ ಇನ್ನೂ ಅವೈಲಬಲ್ ಹಾಗೇ ಇತ್ತು. ಸೊ ಮಕ್ಳುಗಳು ಇದರಿಂದ ಮುಂದಕ್ಕೆ ಹೋಗ್ತಾನೇ ಇಲ್ಲ. ತೊಗೊಳ್ಳಿ ಅಂದರೆ ತುಂಬ ಇಯರಿಂಗ್ಸ್ಗಳೆಲ್ಲ ತುಂಬ ಬಿಗ್ ಸೈಜ್ ಇತ್ತು. ಸೊ ಅಷ್ಟು ಬಿಗ್ ಸೈಜೆಲ್ಲ ಅಷ್ಟು ನಾನು ಕೂಡ ಹಾಕೋಕ್ಕೆ ಹೋಗಲ್ಲ. ಅದರಲ್ಲೆಲ್ಲ ಆಲ್ಮೋಸ್ಟ್ ಲಾಂಗ್ ಸೈಜ್ಗಳೇ ಇದ್ದಿದ್ದರಿಂದ ತುಂಬ ಸ್ವಲ್ಪ ಸಿಂಪಲ್ ಸೈಜ್ ಇರೋಂಥ ಪ್ಯಾಟ್ರನ್ಗಳ ಡಿಸೈನ್ಸ್ ಇರಲಿಲ್ಲ. ಸೊ ಇದೆಯಾ ಅಂತ ಸರ್ಚ್ ಮಾಡ್ತಾನೆ ಇದ್ವಿ ನೋಡಿಕೊಂಡು. ಸೊ ಇದೆಲ್ಲ ಆದಮೇಲೆ ನಾರ್ಮಲಾಗಿ ಕ್ಲಿಪ್ಸು ಆ ಥರ ಇಯರಿಂಗ್ಸ್ಗಳು, ತಿಲಕಗಳು ಎಲ್ಲ ಸಂಪೂರ್ಣ ಏನೇನು ಬೇಕು ಹೆಣ್ಮಕ್ಳಿಗೆ ಅದಿತ್ತು. ಸೊ ಇದಾದಮೇಲೆ ಸ್ವಲ್ಪ ಟೀ ಕುಡ್ಡು ಕಾನ್ಸೆಪ್ಟಲ್ಲಿ ಸ್ವಲ್ಪ ಐಟಮ್ಸ್ಗಳೆಲ್ಲ ಅರೇಂಜ್ ಮಾಡಿದರು. ನೋಡೋಕ್ಕೂ ಒಂಥರ ವೈಬ್ರೇಷನ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು. ಲಟ್ಟಣಿಗೆಗಳಾಗಿರ್ಬೋದು, ಒಂದು ಟ್ರೇಗಳು, ಮರದ ಟ್ರೇಗಳು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಲಟ್ಟಣಿಗೆ, ಚಪಾತಿ ಮಣೆ ಒತ್ತೋದು ಎಲ್ಲ ಒಂಥರ ಚೆನ್ನಾಗಿತ್ತು. ಮತ್ತು ವಾಲ್ಗಳಿಗೆ ನಾವು ಕೀ ಚೈನ್ಗಳೆಲ್ಲ ಸ್ಟಿಕ್ ಮಾಡ್ತೀವಲ್ಲ ಆ ಥರದ್ದೆಲ್ಲ ಪ್ಯಾಟರ್ನೆಲ್ಲ ಅವೈಲಬಲ್ ಇತ್ತು. ವಾಸ್ ಕೂಡ ಅವೈಲಬಲ್ ಇತ್ತು. ಸೊ ಹಾಗೆ ಮತ್ತು ಗಡಿಯಾರಗಳು ಅಷ್ಟೇ ಅದರಲ್ಲೇ ಮಾಡಿರೋಂಥ ಕ್ಲಾಕ್ಗಳೆಲ್ಲ ಅವೈಲಬಲ್ ಇತ್ತು. ಸೊ ಹಾಗೆ ಏನೇನಿದೆ ಅದೆಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಇನ್ನೇನಿದೆ ಅಂತ ನೋಡಿದಾಗಲೇ ಸ್ವಲ್ಪ ಕಾಟನ್ ಡ್ರೆಸ್ಸಸ್ಗಳು ಸೇಮು ಒಂಥರ ಚೆನ್ನಾಗಿತ್ತು. ಇದು ಪ್ಯಾಟರ್ನ್ಗಳು ಅಂತ ಹೇಳ್ಬೋದು. ನಾವು ನಾರ್ಮಲಾಗಿ ಡ್ರೆಸ್ಸಸ್ ಟಾಪ್ಸ್ ಏನು ತೊಗೊಳ್ತೀವಿ 250 ರುಪೀಸ್, 300 ಇರುತ್ತೆ. ಸ್ವಲ್ಪ ಇದು 350 ಹೇಳಿದ್ರು. ಸ್ಟಾರ್ಟಿಂಗ್ ರೇಂಜು ಯಾವ್ದು ತೊಗೊಂಡ್ರು ಒಂದೊಂದು ಕಡೆ ಒಂದೊಂದು ರೇಂಜ್ ಇದೆ. ಇದೆಲ್ಲ 350 ಹೇಳಿದ್ರು. ಸೊ ಇದಾದಮೇಲೆ ಆ ಕಡೆ ಇನ್ನೂ ಸ್ವಲ್ಪ ಪೀಸಸ್ಗಳೆಲ್ಲ ಅವೈಲಬಲ್ ಇತ್ತು, ನೋಡಿದ್ವಿ. ಸೊ ಕಾಟನ್ನೇ ಆಗಿರೋದ್ರಿಂದ ಇದೆಲ್ಲ ಪ್ಲೈನ್ ಎಲ್ಲ 250 ಹೇಳಿದ್ರು. ಸೊ ಹೀಗೆ ಮುಂದೆ ಇನ್ನು ನೆಕ್ಸ್ಟ್ ರೇಂಜಲ್ಲಿರೋದೆಲ್ಲ 450 ಹೇಳ್ತಾ ಹೋದರು. ಒಂದೊಂದು ರೇಂಜಲ್ಲಿ ಅವೈಲಬಲ್ ಇತ್ತು. ಬಟ್ ಸೈಜಸ್ಗಳಾಗಿಲ್ಲ ಅಂದರೆ ನಮಗೆ ನಿಯರ್ ಬೈ ಶಾಪ್ಗಳಲ್ಲಿ ತೊಗೊಂಡ್ರೆ ಅಕಸ್ಮಾತ್ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಒಂದೊಂದು ಸೈಜ್ಗೆ ಒಂದೊಂದು ಪ್ಯಾಟರ್ನು ಡ್ರೆಸ್ಸಸ್ಗಳು ಆಗುತ್ತೆ, ಒಂದೊಂದು ಆಗೋದಿಲ್ಲ. ಅದೇ ಸ್ವಲ್ಪ ಕಷ್ಟ ಅನಿಸುತ್ತೆ ಹೇಳ್ಬೋದು. ಬೇರೆ ಕಡೆ ತೊಗೊಂಡಾಗ ಎಕ್ಸ್ಚೇಂಜ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಡ್ರೆಸ್ಸಸ್ಗಳು ಹಾಗೆ ಏನೇನಿದೆ ಅಂತ ಪ್ಯಾಟರ್ನ್ ಇದೆ ಅಂತ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಕಾರ್ಡ್ ಸೆಟ್ಟು ಎಲ್ಲನೂ ಪ್ರತಿಯೊಂದು ಚೆನ್ನಾಗಿತ್ತು. ಬಟ್ ಎಕ್ಸ್ಚೇಂಜು ಅವೈಲೇಬಲ್ ಇಲ್ಲ ಅಂತ ಮುಂಚೆನೇ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ನಾವು ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಸಂಡಿಗೆಗಳು ವಿಧ ವಿಧವಾದಂತಹ ಶೇಪ್ಗಳಲ್ಲಿ ಎಲ್ಲ ಪ್ರತಿಯೊಂದು ಹಾಕಿ ಇಲ್ಲಿ ಮೇಳ ಮಾಡ್ಕೊಂಡಿದ್ರು. ಸೊ ಏನೇನಿದೆ ಅಂತೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ.
ಇದೆಲ್ಲ ರಾಜಸ್ಥಾನ್ ಸ್ಪೆಷಲ್ಲು. ಏನು ರಾಜಸ್ಥಾನದಲ್ಲಿ ಏನೇನು ತುಂಬ ಸ್ಪೆಷಲಾಗಿ ಮಾಡ್ತಾರೆ. ಪಾಪಡ್ ಆಗಿರ್ಬೋದು, ವೆರೈಟೀಸ್ ಆಫ್ ಚಿಲ್ಲಿ ಪಾಪಡು ಎಲ್ಲ ಪ್ರತಿಯೊಂದು. ಇನ್ನು ಆಮೇಲೆ ಮುಂದೆ ಬರ್ತಾ ಸ್ವಲ್ಪ ಇದು ಕಾಟನ್ ಸ್ಯಾರೀಸ್ಗಳು ಹಾಕ್ಕೊಂಡಿದ್ರು. ಯಾವ್ದು ತೊಗೊಂಡ್ರು 250 ರುಪೀಸು. ಬಟ್ ನಾವು ಕಾಟನ್ ಸ್ಯಾರಿ ಅಷ್ಟೇನು ಯೂಸ್ ಮಾಡೋದಿಲ್ಲ ಅಲ್ವಾ. ಸುಮ್ಮನೆ ಹಾಗೆ ನೋಡ್ಕೊಂಡ್ವಿ ಹೇಗಿದೆ ಕ್ಲಾತ್ಗಳು. ಬಟ್ಟೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿತ್ತು. ಬಟ್ ಆಫ್ಟರ್ ವಾಶು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಕಾಟನ್ ಸ್ಯಾರೀಸ್ಗಳು. ಸ್ವಲ್ಪ ನೋಡಿದ್ದೀವಲ್ಲ ನಾವು ಆಲ್ರೆಡಿ ಕಾಟನ್ ಒಂದು ವಾಶ್ ಆದ ತಕ್ಷಣ ಅದರದ್ದು ಬಣ್ಣ ಏನು ಅಂತ ನಿಜ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಇನ್ನೇನೆಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಎಂಟ್ರೆನ್ಸಿಗೆ ಬರ್ತಾಯಿದ್ದೀವಿ. ಹಾಗೆ ಇಲ್ಲಿ ಮುದ್ದಾಗಿ ಕಾಣೋವಂತಹ ಬುದ್ಧ ಆಗಿರ್ಬೋದು, ರಾಧಾಕೃಷ್ಣ ಆಗಿರ್ಬೋದು, ಈಶ್ವರ ಎಲ್ಲ ಕುಬೇರಂದು ಐಡಾಲ್ಸು ಎಲ್ಲ ಬಿಗ್ ಒನ್ನು, ಸ್ಮಾಲು, ಗಣಪತಿದು ಎಲ್ಲ ಪ್ರತಿಯೊಂದೂ ಸಾಲಾಗಿ ಜೋಡಿಸಿದ್ರು. ಸ್ವಲ್ಪ ಟೀಕ್ ವುಡ್ಡು, ಸ್ವಲ್ಪ ರೆಡ್ ವುಡ್ಡಲ್ಲಿ ಮಾಡಿದರು ಅದನ್ನೆಲ್ಲ. ಸೊ ಹಾಗೆ ಸ್ವಲ್ಪ ಮ್ಯಾಟ್ಸ್ಗಳೆಲ್ಲ ಇತ್ತು. ವೆರೈಟೀಸ್ ಆಫ್ ಡಿಸೈನ್ಸು, ಬಟರ್ಫ್ಲೈ, ಆರ್ಟ್ ಡಿಸೈನ್ಸು, ಒಂದು 4-5 ಥರ ಡಿಸೈನ್ಸ್ಗಳನ್ನೆಲ್ಲ ಇಲ್ಲಿ ಇತ್ತು, ಅವೈಲೇಬಲ್ ಇತ್ತು. ಸೊ ಮ್ಯಾಟ್ಗಳೆಲ್ಲ ನೋಡಿಕೊಂಡು ಹಾಗೆ ಎಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇದಾದಮೇಲೆ ಮೊಬೈಲ್ಸ್ ಕವರ್ಗಳೆಲ್ಲ ಅವೈಲೇಬಲ್ ಇತ್ತು. ನಾರ್ಮಲಾಗಿ ಇದೆಲ್ಲ ನಮ್ಮ ಮನೆಗಳ ಹತ್ರನೇ ನಾವು ಶಾಪ್ಗಳಲ್ಲೇ ತೊಗೊಳ್ತೀವಲ್ವ. ಸೊ ಹಾಗೆ ನಮ್ಮ ಮನೆಯವ್ರು ಯಾವುದೋ ಒಂದು ಫೋನಿಗೆ ಹಾಕೋಕ್ಕೆ ಅಂತ ನೋಡಿದ್ರು. ಬಟ್ ಆ ಫೋನ್ಗೆ ಅಲ್ಲಿ ಪ್ರೆಸೆಂಟು ಕವರ್ ಸಿಕ್ಕಿಲ್ಲ. ಸೊ ಇದಾದಮೇಲೆ ಸ್ವಲ್ಪ ಪೂಜೆಗೆ, ದೇವರಿಗೆ ಡಿವೋಷ್ನಲ್ ಆಗಿ ಸಿಗುವಂತಹದ ರಂಗೋಲಿಗಳೆಲ್ಲ ಅವೈಲೇಬಲ್ ಇತ್ತು. ಬಿಗ್ ಒನ್ ಬಂದುಬಿಟ್ಟು 300 ಹೇಳಿದ್ರು. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬಂದುಬಿಟ್ಟು 150 ರುಪೀಸ್ ಹೇಳಿದರು. ನನ್ನ ಹತ್ರ ಆಲ್ರೆಡಿ ತುಂಬ ವೆರೈಟೀಸ್ ಆಫ್ ಅಚ್ಚುಗಳಿದೆ ಅಲ್ವಾ. ಸೊ ಅದನ್ನೇ ಯೂಸ್ ಮಾಡೋಣ ಈ ಸದ್ಯಕ್ಕೆ, ಏನು ಬೇಡ ಅಂತ ಅಂದ್ಕೊಂಡು ಸೊ ಹಾಗೆ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು. ಮ್ಯಾಟ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವೆರೈಟೀಸ್ ಆಫ್ ಮ್ಯಾಟ್ಸ್ಗಳು ಅವೈಲೇಬಲ್ ಇತ್ತು. ಬಟ್ ಇವೆಲ್ಲ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತಪ್ಪ ಯೂಸ್ ಮಾಡೋದು. ಮಕ್ಕಳಿರೋ ಮನೆಗಂತೂ ಅಲ್ವೇ ಅಲ್ಲ ಅನಿಸುತ್ತೆ. ನಾರ್ಮಲಾಗಿ ಅಫಿಷಿಯಲ್ ಆಗಿದ್ದರೆ ಇದೆಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಡಿಸೈನ್ಗಳು ಒಂಥರ ಯುನಿಕ್ ಪ್ಯಾಟರ್ನ್, ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ಗಳಿತ್ತು. ಅಲ್ಲೆಲ್ಲ ಟ್ಯಾಗ್ ಮಾಡಿಟ್ಟಿದ್ರು. ನಾನು ಸ್ವಲ್ಪ ಮೇಲೆ ಏನೇನಿದೆ ಅದು ಮಾತ್ರ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಒಂದು ಪೇರ್ ಒಂದೇ ಒಂದು ಇದು ಸೆಟ್ಟು 350 ರುಪೀಸ್ ಹಾಕಿದ್ರು. ಒಂದೇ ಒಂದು ಸಿಂಗಲ್ ಸೆಟ್ಟು. ಬಟ್ ಮೇಲೆ ಹಾಕಿರೋದಂತೂ ನನಗಂತೂ ತುಂಬ ಡಿಸೈನ್ ಇಷ್ಟ ಆಯಿತು. ನಮ್ಮನೆ ಆಲ್ರೆಡಿ ಒಂದಿದೆ, ನಾನು ಅದು 2,500 ಕೊಟ್ಟು ತೊಗೊಂಡಿದ್ದು. ಬಟ್ ಅಕೇಶನ್ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಸೊ ಅದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ವಾಕ್ಯೂಮ್ ಇದ್ದರೆ ಬೆಟರ್. ನಮ್ಮನೇಲಿ ಆಲ್ರೆಡಿ ವಾಕ್ಯೂಮ್ ಇದೆಯಲ್ಲ. ಸೊ ಎಲ್ಲ ಆಯಿತು, ಮುಗಿಸ್ಕೊಂಡ್ವಿ. ಕೊನೆಗೆ ಮೇಳ ಎಲ್ಲ ಮುಗಿಸ್ಕೊಂಡು ನಾವು ಈ ಪಾಟ್ಸ್ಗಳದೆಲ್ಲ ಹಾಗೆ ಸುಮ್ಮನೆ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಮುಂಚೆ ಬಂದಾಗ. ಬಟ್ ಡೀಟೇಲಾಗಿ ಮಾಡ್ಕೊಂಡಿರಲ್ಲ ಏನೇನಿದೆ. ಕಪ್ಸ್ಗಳು ಮಕ್ಕಳು ಇರೋ ಮನೇಲಿ ಯೂಸ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು, ಪಿಂಗಾಣಿಗಳದ್ದು. ಮತ್ತು ಪಾಟ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಹಾಗೆ ಇದು ಹೋಗ್ತಾ ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಲ್ವ. ಸೊ ಏನೇನಿದೆ ಅಂತ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಉಪ್ಪಿನಕಾಯಿ ಜಡ್ಡುಗಳು ಅಷ್ಟೇ ನಾರ್ಮಲ್ಲು ಒಂದು 250 ml ಇಂದ ಹಿಡಿದು ಒಂದು 3 kg 5 kg ಹಾಕುವಷ್ಟು ಏನಿದೆ ನಮಗೆ ಜಾಡಿಗಳೆಲ್ಲ ಅವೈಲೇಬಲ್ ಇತ್ತು. ಒಳ್ಳೊಳ್ಳೆ ಡಿಸೈನು, ಒಳ್ಳೊಳ್ಳೆ ಪ್ಯಾಟರ್ನ್ ಇತ್ತು. ಮತ್ತು ಬುಕ್ ಎಕ್ಸ್ಚೇಂಜ್ ಆಫರ್ಗಳಿತ್ತು. ಓಲ್ಡ್ ಬುಕ್ಸ್ಗಳನ್ನೆಲ್ಲ ತೊಗೊಳ್ತಾರೆ, ಆ ಥರದ್ದೆಲ್ಲ ಇತ್ತು. ಸೊ ಅದನ್ನೆಲ್ಲ ನಾನು ತೊಗೊಳಕ್ಕೆ ಹೋಗಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಬಂದು ನಾವೀಗ ಹೊಸೂರು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ಹೊಸೂರು ಮೇನ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಇದು ಲಾಸ್ಟ್ ಬೊಮ್ಮಸಂದ್ರದ್ದು ಮೆಟ್ರೋ ಏನು ಲಾಸ್ಟ್ದಿದೆ. ಸೊ ಅದ್ರದ್ದು ಇದೆಲ್ಲ ಮುಗಿಸ್ಕೊಂಡು ನಾವು ಟರ್ನ್ ಆದರೆ ನಮಗೆ ಡಿಮಾರ್ಟ್ ಸಿಗುತ್ತೆ. ಡಿಮಾರ್ಟ್ ಡೆಕತ್ಲಾನ್ನಿಂದ ಮುಂದೆ ಹೋಗ್ತಾ ಇದು ಚಂದಾಪುರ ನಾವೀಗ ಹೋಗ್ತಾ ಇರೋದು. ಆನ್ ದಿ ವೇ ಹೊಸೂರು ಮೇನ್ ರೋಡು ಚಂದಾಪುರದಿಂದ ನಾವು ರೈಟಿಗೆ ತೊಗೊಂಡ್ರೆ ಈಗ ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜಿಂದ ನಮಗೆ ರೈಟಿಗೆ ಒಂದು ರೋಡ್ ಹೋಗುತ್ತೆ, ಸಿಗ್ನಲ್ ಸಿಗುತ್ತೆ ರೈಟಿಗೆ. ಇದ್ರ ನೆಕ್ಸ್ಟ್ ರೈಟು ತೊಗೊಂಡ್ರೆ ನಮಗೆ ಆನೆಕಲ್ಗೆ ಹೋಗೋ ರೋಡ್ ಸಿಗುತ್ತೆ. ಮುಂದೆ ಹೋಗ್ತಾ ಇದು ನಿಮಗೆ ಅಕಸ್ಮಾತ್ ಹೋಗಬೇಕು ಅಂದರೆ ನಿಮ್ಗೆ ಈಸಿ ಆಗಲಿ ಅಂತ ನಾನು ರೂಟ್ ಹೇಳ್ತಾ ಇರೋದು. ಇದು ಮೇನ್ ರೋಡ್, ಹೊಸೂರು ಮೇನ್ ರೋಡಲ್ಲೇ ಬರುತ್ತೆ. ಹೊಸೂರು ಮೇನ್ ರೋಡ್ ಚಂದಾಪುರದಲ್ಲಿ ಸಿಗ್ನಲ್ ಇರುತ್ತೆ. ಈ ಫ್ಲೈಓವರ್ ಕೆಳಗಡೆ ನಾವು ರೈಟ್ ತೊಗೊಳ್ಬೇಕು. ರೈಟ್ ತೊಗೊಂಡ್ರೆ ಇದು ಹೋಗ್ತಾ ಆನೆಕಲ್ಗೆ ಹೋಗ್ಬೋದು, ಜಿಗಣಿಗೂ ಕೂಡ ಹೋಗ್ಬೋದು. ಮತ್ತು ಇನ್ನೊಂದು ಪ್ಲೇಸಸ್ಸು ಇದೆ, ಅಲ್ಲಿ ಮುಂದೆ ಹೋಗ್ತಾ ಬೋರ್ಡ್ ಹಾಕಿದ್ದಾರೆ. ನಿಮಗೆ ಅದು ಬೋರ್ಡ್ ಬಂದಾಗ ಖಂಡಿತವಾಗೂ ತೋರಿಸ್ತೀನಿ. ಸೊ ಆನೆಕಲ್ಗೆ ಹೋಗ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಶೆಟ್ಟಹಳ್ಳಿ ಈ ಕಡೆ ಲೆಫ್ಟ್ ಹೋದರೆ ಆನೆಕಲ್ಲು ಸ್ಟ್ರೈಟು, ಜಿಗಣಿ ರೈಟು, ಈ ಥರ ಇರುತ್ತೆ. ಈ ಥರ ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಹೋಗ್ತಾನೆ ನಮಗೆ ರೈಟ್ನಲ್ಲಿ ನಮಗೆ ನಾವೇನು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬಂದುಬಿಟ್ಟು ರಾಮಕೃಷ್ಣಪುರದಲ್ಲಿ ಬರೋದು. ಹಿನ್ನಕ್ಕಿ
ಇಣಕ್ಕಿ ರಾಜಾಪುರ ಹಾರಗದ್ದೆ. ಇದು ನಾನು ಯಾವತ್ತೂ ಒಂದ್ಸತಿ ಬಂದಿದ್ದೀನಿ, ಬಟ್ ನನಗೆ ಇಲ್ಲೇ ಹೋಗಿದ್ದೆ ಅನ್ನೋದಿರಲಿಲ್ಲ. ನಮ್ಮನೆಯವರೆಲ್ಲ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರು. ಸೊ ಇಲ್ಲ, ನನಗೆ ಗೊತ್ತಾಗುತ್ತಲ್ವಾ ಹೋಗಿದ್ರೆ ಇದೇ ಪ್ಲೇಸು ಅಂತ. ಸೊ ಹಾಗೆ ಹೋಗ್ತಾ ಇದ್ದೀವಿ. ಇದು ಹೈವೇ ಥರನೇ ಕಾಣುತ್ತೆ. ಸುತ್ತ ಸ್ವಲ್ಪ ಒಂಥರ ಅಫಿಷಿಯಲಿ ಇರೋ ಥರನೇ ಇದೆ. ಸೊ ಹೋಗ್ತಾ ಇದ್ರ ಮಧ್ಯದಲ್ಲಿ ನಮಗೆ ಲೆಫ್ಟ್ ತಗೊಂಡ್ರೆ ನಮಗೆ ಈ ರಾಮಕೃಷ್ಣಪುರ ಅಂತ ಸಿಗುತ್ತೆ. ಲೊಕೇಶನ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತೆ ಇದು. ಬಟ್ ಇವಾಗೆಲ್ಲ ಇನೋವೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಡಿಸೈನ್ ಮಾಡಿ ಪೇಂಟಿಂಗ್ಗಳೆಲ್ಲ ಮಾಡಿ ಇವಾಗ ಮಾಡ್ತಿದ್ದಾರೆ ಅಂತ ನಮ್ಮನೆಯವ್ರು ಹೇಳಿದ್ರು. ಇದೇ ನೋಡಿ, ನಾವಿವಾಗ ಆ ಪ್ಲೇಸಸ್ಗೆ ಬಂದು ತಲುಪಿದ್ವಿ. ಇಲ್ಲಿ ನೀರಿರೋದೊಂದು ಇದೆ. ಸೊ ಅದನ್ನೆಲ್ಲ ತೊಗೊಂಡು ಇದೇ ನಾವು ದೇವಸ್ಥಾನ ಇವಾಗ ರೀಚ್ ಆದ್ವಿ. ಅರುಣ್ ನಾವು ಇಲ್ಲಿಗೆ ಬರೋದಕ್ಕೆ 5:30 ಆಗಿತ್ತು. ನಾರ್ಮಲಾಗಿ ಇವಾಗೆಲ್ಲ ವೈಕುಂಠ ಏಕಾದಶಿ ಬರ್ತಾ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಿ, ಎಕ್ಸ್ಪೆಷಲಿ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಪೂರ್ವ ಸಿದ್ಧತೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಅಲ್ಲಿ ನೀರ ಹತ್ರ ಎಲ್ಲ ಡಕ್ಕಗಳೆಲ್ಲ ಹೋಗ್ತಾಯಿತ್ತು. ಅದನ್ನೆಲ್ಲ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು, ಸನ್ನಿಧಿ ನಿದ್ದೆ ಮಾಡಿ ಎದ್ದಿದ್ಲಲ್ವ, ಅರ್ಧ ನಿದ್ದೆಯಲ್ಲಿ ಸ್ವಲ್ಪ ಅವಳಿಗೆ ನಾನು ತಿರುಗು ಅಂದರೂ ಕೂಡ ತಿರುಗ್ತಾನೆ ಇರಲಿಲ್ಲ. ಸೊ ಹೋಗೋಣ ಅಂತ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಅರೌಂಡ್ 5:30 ಆಗಿರೋದ್ರಿಂದ ಇನ್ನೂ ಯಾರೂ ಜನ ಅಷ್ಟು ಬಂದಿರಲಿಲ್ಲ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಹೇಳಿದ್ರು ನಮ್ಮನೆಯವರು. ಈಗೀಗ ಹೊಸದಾಗೆಲ್ಲ ಇನೋವೇಟಿವ್ ಆಗಿ ಡಿಸೈನ್ ಆಗಿ ಬೇರೆ ಬೇರೆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ 4 ಸತಿ ಹೋಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು ಎಲ್ಲೆಲ್ಲಿ ಯಾವ ದೇವಸ್ಥಾನಗಳಿದೆ ಅಂತ. ನಾನು ಬೇಸಿಕಲಿ ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನ ಕಾಣ್ತಿದೆ. ಇದು ಬಂದು ಅದು ದೇವಸ್ಥಾನದ ಆಪೋಸಿಟ್ಟು ಆಂಜನೇಯ ದೇವಸ್ಥಾನ ಇದೆ. ಹಾಗೆ ಫ್ರಂಟಲ್ಲಿ ನೋಡಿದ್ರೆ ನಮಗೆ ವೆಂಕಟೇಶ್ವರ ದೇವಸ್ಥಾನ, ಹಾಗೆ ಮಹಾದೇವಕ್ಕೆಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಹೊರಗಡೆಯಿಂದನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕ್ಯಾಮ್ರಾ ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ಅವೈಲಬಲ್ ಇರಲ್ಲ, ಅಲೋಡ್ ಕೂಡ ಇರೋದಿಲ್ಲ ಅಲ್ವಾ. ಸೊ ಹಾಗೆ ನೋಡಲಿ, ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು, ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಹೊರಗಡೆಯಿಂದ ಬಂದು ಏನು ಆರ್ಚ್ ಎಲ್ಲ ಏನಿದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಗಣೇಶ, ಮಧ್ಯದಲ್ಲಿ ವೆಂಕಟೇಶ್ವರ, ಈ ಕಡೆ ಸೈಡು ಲಕ್ಷ್ಮೀ ದೇವರು, 3 ದೇವರಿತ್ತು. ಹಾಗೆ ಇಲ್ಲಿ ಆಂಜನೇಯಂದು ಒಂದು ವಿಗ್ರಹ ಎಲ್ಲ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು, ಸೊ ಫೈನಲಿ ನಮ್ಮ ವೆಂಕಟೇಶ್ವರನ ಲಕ್ಷ್ಮೀ ದರ್ಶನ ಮಾಡಿಕೊಂಡು, ಸೊ ಸನ್ನಿಧಿ ಟ್ರಾವೆಲಿಂಗ್ ಮಾಡ್ತಾನೆ ಮಧ್ಯದಲ್ಲಿ ನಿದ್ದೆ ಮಾಡ್ಕೊಂಡಿದ್ದರಿಂದ ಅರ್ಧ ನಿದ್ದೆಯಲ್ಲಿ ಎದ್ಲು. ಸ್ವಲ್ಪ ಅವಳಿಗೆ ಮೈಂಡ್ ಚೆನ್ನಾಗಿರಲಿಲ್ಲ, ಸ್ವಲ್ಪ ಮೂಡಿಯಾಗಿದ್ಲು. ಸೊ ಅವಳು ಹಾಗೆ ಅಪ್ಪ ಜೊತೆ ಅವ್ರ ಮುಂದೆ ಹೋಗ್ತಾ ಇದ್ಲು. ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಅವಳು ಲುಕ್ಕಿಂಗ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿದ್ದೆ ಮಾಡಲಿದ್ದಾಳೆ ಅಂತ. ಸೊ ಇದೆಲ್ಲ ನೀರ್ದೆಲ್ಲ ಇತ್ತಲ್ಲ, ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ನೇಚರ್ ಅಂತ. ಸೊ ಈ ಥರ ನಾವು ದೇವಸ್ಥಾನಗಳಿಗೆ ಬಂದಾಗ ಅದ್ರ ವೈಬ್ರೇಷನ್ನೇ ಬೇರೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಮಕ್ಳಿಗೂ ಕೂಡ ಆವಾಗವಾಗ ಈ ಥರ ಡಿವೋಷನಲ್ ಪ್ಲೇಸಸ್ಗಳಿಗೆ ಬರೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಮೈಂಡ್ಸೆಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇರಬೇಕಾದ್ರೆ ನಮ್ಮನೇಲಿ ಆನ್ ದ ವೇ ಹತ್ರ ಬರೋ ಹತ್ರ M5 ಮಾಲ್ನಲ್ಲಿ ಇವಾಗ ಕ್ರಿಸ್ಮಸ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಒಂದು ಡಾಲ್ ಥರ ಮಾಡಿ ತುಂಬ ಚೆನ್ನಾಗಿ ಇಟ್ಟಿದ್ರು. ಸೊ ಹತ್ರದಿಂದ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಮಕ್ಕಳಂತೂ ತುಂಬ ಇದು ಮಾಡ್ಕೊಳ್ತಾಯಿದ್ರು, ಕರ್ಕೊಂಡೋಗು ಅಂತ. ಸೊ ಆನ್ ದ ವೇ ಬರಬೇಕಾದ್ರೆ ಅವಳಿಗೋಸ್ಕರ ಮತ್ತೆ ನಾವು ಯೂಟರ್ನ್ ತೊಗೊಂಡು ಡಿಮಾರ್ಟ್ ಹತ್ರ ಮತ್ತೆ ಹೋಗಿ ಅಲ್ಲಿ ನೋಡಿ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಸೊ ಮತ್ತೆ ಒಂದು ಸತಿ ಈಗ ಕ್ರಿಸ್ಮಸ್ ನ್ಯೂ ಇಯರ್ ಮುಗಿಯೋ ಅಷ್ಟರಲ್ಲಿ ಮತ್ತೆ M5 ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನೋಡೋಣ ಯಾವತ್ತು ಟೈಮ್ ಆಗುತ್ತೆ ಅವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದರು. ಸನ್ನಿಧಿ ಅವರೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದರು. ಹಾಗೆ ಒಂದು ಮೇಳ ಹೋಗಿದ್ವಿ, ಅದನ್ನು ನೋಡಿ ತುಂಬ ಖುಷಿಯಾಯಿತು. ಅದೆಲ್ಲದಕ್ಕಿಂತ ಖುಷಿಯಾಗಿದ್ದು ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಮನಸ್ಸಿಗೂ ತುಂಬ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದಿನ ವ್ಲಾಗ್ನಲ್ಲಿ ಮುಂದಿನ ಹೊಸ ವಿಡಿಯೋ ನಿಮ್ಮ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ, we'll meet in the next vlog. Bye, take care all of you. Thank you for watching.